ಶ್ರೀರಾಮ ಒಂದಾನೊಂದು ಕಾಲದಲ್ಲಿ ಇಲ್ಲ. ನೀವು ಮೊದಲನೇ ಪುಟ ತೆಗೆದ್ರೆ ಈಗಲೂ ಇದ್ದಾನೆ ಶ್ರೀರಾಮ. ರಾಮಾಯಣದ ಕಥೆಗಳು ಮೂಕಿ ಚಿತ್ರದಲ್ಲಿ ಕೂಡ ಬಂತು. ರಾಮಾಯಣ ಕಥೆಯನ್ನು ಆಧರಿಸಿದ ವಾಕ್ಚಿತ್ರ ಅದು ಸತಿಸಲೋಚನೆ. ಅಭಿನಯಿಸಿದ ಮೊದಲ ರಾಮಾಯಣದ ಚಿತ್ರ ಅಂದ್ರೆ ಭೂಕೈಲಾಸ. ಇದು ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ಬಹಳ ಪ್ರಸಿದ್ಧವಾದಂತಹ ನಾಟಕ ಭೂಕೈಲಾಸ. ರಾಜ್ಕುಮಾರ್ ಅವರು ರಾವಣನ ಪಾತ್ರವನ್ನ ರಾವಣನ ಪಾತ್ರವನ್ನು ಮಾಡಕ್ ಶುರು ಮಾಡ್ತಾರೆ. ರಾಜ್ಕುಮಾರ್ ಒಂದು ಮಾತು ಅವಳ ಹೇಳೋದು, ಇದು ಅಬ್ಬರ್ಸ ರಾವಣ ಅಲ್ಲಪ್ಪ, ಇದ್ರಲ್ಲಿ ರಾವಣನ ನಾಯಕ ಭೂಕೈಲಾಸದಲ್ಲಿ. ಕನ್ನಡ, ತಮಿಳು, ತೆಲುಗು 3 ಭಾಷೆಯಲ್ಲೂ ಏಕಕಾಲಕ್ಕೆ ಚಿತ್ರೀಕರಣಗೊಂಡ ಸಿನಿಮಾ ಇದು. ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಬರೆದಿದ್ದಾರೆ ಅವರು. 5 ನಿಮಿಷದಲ್ಲಿ ಇಡೀ ರಾಮಾಯಣದ ಕಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. 84 ಸಿಂಗಾಪುರದ ಸಿನಿಮಾಗಳ ನಿರ್ದೇಶನ ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ, ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಅನರ್ಘ್ಯ ರತ್ನ. ಅಣ್ಣ ಅವರು ಪೌರಾಣಿಕ, ಐತಿಹಾಸಿಕ, ಹೀಗೆ ಭಕ್ತಿ ಪ್ರಧಾನ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಾವು ಕಳೆದ ಸಂಚಿಕೆಯಲ್ಲಿ ಅಣ್ಣ ಅವರ ಐತಿಹಾಸಿಕ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಇವತ್ತು ಅವರ ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಅಣ್ಣ ಅವರ ಪೌರಾಣಿಕ ಸಿನಿಮಾಗಳಲ್ಲಿ ಒಂದು ಉತ್ಕೃಷ್ಟವಾದ ಅಭಿನಯ ಮಾಡಿ ಕನ್ನಡಿಗರ ಮನಸ್ಸಿನಲ್ಲಿ ಇವತ್ತು ಕೂಡ ಶಾಶ್ವತವಾಗಿ ನೆಲೆಸಿದ್ದಾರೆ. ಶಾಶ್ವತವಾದ ಛಾಪನ್ನ ಮೂಡಿಸಿದ್ದಾರೆ. ಅವರ ಪೌರಾಣಿಕ ಸಿನಿಮಾಗಳು ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರದೆ ಭಾರತೀಯ ಸಂಸ್ಕೃತಿಯನ್ನ, ಮೌಲ್ಯಗಳನ್ನ, ನೈತಿಕ ಮೌಲ್ಯಗಳನ್ನ ಎತ್ತಿಡಿತಿತ್ತು. ಹಾಗೆ ಪಾತ್ರದಲ್ಲಿ ಅಣ್ಣ ಅವರು ತಲ್ಲೀನರಾಗ್ತಿದ್ದ ರೀತಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಗಾಯನರು ಕೂಡ ಛಾಪು ಮೂಡಿಸಿದ್ರು, ಹಾಗೇನೆ ಪರಕಾಯ ಪ್ರವೇಶವನ್ನ ಮಾಡ್ತಿದ್ರು. ಅಣ್ಣ ಅವರು 30ಕ್ಕೂ ಹೆಚ್ಚು ಪೌರಾಣಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಗಾದ್ರೆ ಯಾವೆಲ್ಲ ಪೌರಾಣಿಕ ಸಿನಿಮಾಗಳು, ಆ ಪೌರಾಣಿಕ ಸಿನಿಮಾಗಳ ಹಿಂದಿನ ಕಥೆ ಏನು, ಅವ್ರ ಪಾತ್ರಕ್ಕೆ ಯಾವ ರೀತಿ ತಯಾರಿಯನ್ನು ನಡೆಸ್ತಿದ್ರು, ಅಪೂರ್ಣವಾದ ಸಿನಿಮಾಗಳು ಯಾವ್ದಾದ್ರು ಇದೆಯಾ, ಈ ಎಲ್ಲಾ ವಿಚಾರದ ಕುರಿತು ಎಂದಿನಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹಿರಿಯ ಸಿನಿ ಪತ್ರಕರ್ತರಾದ NS ಶ್ರೀಧರ್ ಮೂರ್ತಿ ಅವರಿದ್ದಾರೆ. ಅವ್ರನ್ನ ಮೊದಲೇದಾಗಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್, ಹಾರ್ಟಿ ವೆಲ್ಕಮ್ ಟು ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣ ಅವ್ರ ಬಗ್ಗೆ ಮತ್ತೆ ನಾವು ಲಾಸ್ಟ್ ಟೈಮ್ ಐತಿಹಾಸಿಕ ಸಿನಿಮಾಗಳ ಬಗ್ಗೆ ಮಾತನಾಡಿದ್ವಿ. ತುಂಬಾ ಜನ ಪೌರಾಣಿಕ ಸಿನಿಮಾಗಳ ಬಗ್ಗೆ, ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಮಾತನಾಡಿ ಅಂತಾನು ಕೂಡ ಹೇಳಿದ್ದಾರೆ. ಸೊ ಇವತ್ತು ನಾವು ಪೌರಾಣಿಕ ಸಿನಿಮಾಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅಣ್ಣ ಅವರ ಅಭಿನಯದ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅವ್ರ ಹೇಗೆ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಯಾವ ರೀತಿ. ಮುಖ್ಯವಾಗಿ ತುಂಬಾ ಜನ ನೀವು ರಾಜ್ಕುಮಾರ್ ಬಗ್ಗೆ ಸೀರೀಸ್ ನಿಲ್ಲಿಸಬೇಡಿ, ಆದ್ರೆ ರಾಜ್ಕುಮಾರ್ ಬಗ್ಗೆ ಹೇಳಿ ಇರ್ತಾರೆ. ಮತ್ತೆ ರಾಜ್ಕುಮಾರ್ ಚಿನ್ನದ ಗಣಿ, ಹೌದು, ಸಿಗ್ತಾರೆ ಹೋಗುತ್ತೆ. ಸೊ ಆದ್ರಿಂದ ಮತ್ತೆ ಪೌರಾಣಿಕ ಸಿನಿಮಾಗಳಿಗೆ ಘನತೆ, ಗೌರವ ತಂದು ಕೊಟ್ಟವರು ಅದು ಇತಿಹಾಸದಲ್ಲಿ ದಾಖಲಾಗಿದೆ. ದಕ್ಷಿಣ ಭಾರತದ ನಟರು NT ರಾಮರಾವ್ ಮತ್ತು ರಾಜ್ಕುಮಾರ್. ತಮಿಳಲ್ಲಿ ಬಂದ್ರೆ ಶಿವಾಜಿ ಗಣೇಶನ್. ಯಾಕಂದ್ರೆ MGR ಪೌರಾಣಿಕದಲ್ಲಿ ಅಷ್ಟು ಯಶಸ್ವಿಯಾದ ನಟರಲ್ಲ, ಅವ್ರ ಸಾಮಾಜಿಕ ಚಿತ್ರದಲ್ಲಿ ಹೆಚ್ಚು ಯಶಸ್ವಿಯಾದಂತ. NTR ನಿಮ್ಗೆ ಅದು ಕೃಷ್ಣ, ರಾಮ, ಈ ತರ ಅನೇಕ ಪಾತ್ರಗಳಲ್ಲಿ ಯಶಸ್ವಿ ಆದ್ರು. ಅದೇ ರೀತಿಯಲ್ಲಿ ಕನ್ನಡದಲ್ಲಿ. ಸೊ ನಾವೀಗ ಪೌರಾಣಿಕ ಸಿನಿಮಾಗಳನ್ನ ತಗೊಂಡಾಗ ಅದನ್ನ ಬಹುಶಃ 4 ಭಾಗವಾಗಿ ವಿಂಗಡಿಸ್ಕೊಳ್ಳೋಣ. ಮೊದಲು ರಾಮಾಯಣದ ಕಥೆಯನ್ನು ಆಧರಿಸಿದ ಸಿನಿಮಾಗಳು, ಮಹಾಭಾರತದ ಕಥೆಯನ್ನು ಆಧರಿಸಿದ ಸಿನಿಮಾಗಳು, ಆಮೇಲೆ ವಿಷ್ಣು ಭಕ್ತರ ಕಥೆಗಳು ಅಥವಾ ಭಾಗವತದ ಕಥೆಗಳು. ನಾನು ಭಾಗವತದ ಅಂತ ಹೇಳಲ್ಲ, ಯಾಕೆ ಅಂದ್ರೆ ಅದು ಅನೇಕ ಕಥೆಗಳು ಭಾಗವತದಲ್ಲಿ ಇಲ್ಲ. ಅದು ವಿಷ್ಣು ಪಾರಾಯಣದ ಕಥೆಗಳು ಆಮೇಲೆ ಸೇರ್ಕೊಂಡು ಇನ್ನು ಶಿವಭಕ್ತರ ಕಥೆಗಳು. ಇಷ್ಟನ್ನು ಇಟ್ಕೊಳ್ಳೋಣ. ಆಮೇಲೆ ಒಂದು ನಾನು ಮೊದ್ಲೇ ಹೇಳ್ಬಿಡ್ತೀನಿ, ನಾವು ಯಾವಾಗ ಈ ಪೌರಾಣಿಕ ಅಂತ ಹೇಳ್ತೀವೋ ಅದು ಬಹಳ ಬಾರ್ಡರ್, ಅದು ಭಕ್ತಿ ಸಿನಿಮಾ ಕೂಡ ಆಗಿದೆ. ನೀವು ಭಕ್ತಿ ಸಿನಿಮಾ ಅಂತ ಹೇಳಕ್ಕಾಗತ್ತ, ಪೌರಾಣಿಕ ಅಂತ ಹೇಳಕ್ಕಾಗತ್ತ. ನಮಗ್ ಒಟ್ಟು ಸಿನಿಮಾ ಹಿಂದಿನ ಕಥೆ ಹೇಳ್ಬೇಕು, ಅದಕ್ಕೆ ನಾವು ಆರಿಸ್ಕೊಳ್ತಾ ಇದೀವಿ. ಅದರಿಂದ ಇದೊಂಥರ ಈ ಕೂದಲು ಸೀಳುವ ತರ್ಕ ಇರುತ್ತೆ. ಇದು ಹೆಂಗ್ ಪೌರಾಣಿಕ ನೋಡ್ರಿ, ಇದು ಭಕ್ತಿ ಅಲ್ವಾ ಅಂದ್ರೆ ಹೌದು ಭಕ್ತಿ ಇದೆ, ನೀವು ಭಕ್ತಿ ಇಲ್ಲ ಅನ್ಕೊಳ್ಳಿ, ತಪ್ಪೇನಿಲ್ಲ, ತುಂಬಾ ವ್ಯತ್ಯಾಸ ಏನಿಲ್ಲ. ಈಗ ರಾಮಾಯಣದ ಬಗ್ಗೆ ರಾಮಾಯಣದ ಬಗ್ಗೆ ಭೂಕೈಲಾಸ. ಬಹುಶಃ ಭಾರತ ಅನ್ನೋದು ರಾಮಾಯಣವನ್ನು ಬಿತ್ತಿ ಬೆಳೆದ ನೆಲ. ಇದನ್ನ NS ಲಕ್ಷ್ಮಣ್ ಭಟ್ರು ತುಂಬಾ ಚೆನ್ನಾಗಿ ಒಂದು ಪ್ರಬಂಧದಲ್ಲಿ ಬರೀತಾರೆ. ಅದು ನಮಗೆ ಬರೆಯೋ ಒಂದು ಕಾವ್ಯ ಮಾತ್ರ ಅಲ್ಲ. ಯಾರೂ ಕೂಡ ಒಂದಾನೊಂದು ಕಾಲದಲ್ಲಿ ಶ್ರೀರಾಮನೆಂಬ ರಾಜನಿದ್ದನು ಅಂತ ಬರೆಯಲ್ಲ. ಶ್ರೀರಾಮ ಒಂದಾನೊಂದು ಕಾಲದಲ್ಲಿ ಇಲ್ಲ. ನೀವು ಮೊದಲನೇ ಪುಟ ತೆಗೆದ್ರೆ ಈಗಲೂ ಇದ್ದಾನೆ ಶ್ರೀರಾಮ. ಸೊ ಮತ್ತೆ ಅವನು ಬಾಲಕನಾಗಿ ಹುಟ್ಟುತ್ತಾನೆ, ಮತ್ತೆ ಕಾಡಿಗೆ ಹೋಗ್ತಾನೆ. ಆ ಎಲ್ಲ ಕಷ್ಟಗಳನ್ನ ನಾವು ಇನ್ನೊಂದ್ಸಲ ಅನುಭವಿಸ್ತೀವಿ. ಇದು ಒಂದು. ಎರಡನೇದೇನು ಅಂದ್ರೆ
ನೀವು ಭಾರತದ ಮತ್ತು ಕರ್ನಾಟಕದಲ್ಲಿ ನೀವು ಯಾವುದೇ ಹಳ್ಳಿಗೆ ಹೋಗಿ ನೋಡಿ, ಇಲ್ಲಿ ರಾಮ ಬಂದಿದ್ದ, ಸೀತೆ ಬಂದಿದ್ಲು, ಲಕ್ಷ್ಮಣ ಇಲ್ಲಿ ಬಂದಿದ್ದ, ಅವರು ವನವಾಸ ಸಂದರ್ಭದಲ್ಲಿ ಇಲ್ಲೇ ಕೂತಿದ್ರು, ಇದೇ ಬಾವಿನಲ್ಲಿ ನೀರು ಕುಡಿದಿದ್ರು, ಹನುಮಂತ ಇಲ್ಲೇ ಇದ್ದ ಅಂತ ಹೇಳಿ. ನಂಗೊಂದು ಪ್ರಸಂಗ ಹೇಳಿ ನಾನು ಈಗ ಬರ್ತೀನಿ. ಮಾಸ್ತಿ ಅವರದ್ದೊಂದು ಶ್ರೀರಾಮನವಮಿಯ ದಿವಸ ಅಂತ ಒಂದು ಕವಿತೆ ಇದೆ. ಅದರಲ್ಲಿ ಗವಿಪುರಂ, ಅದು ಮಾಸ್ತಿಯವ್ರ ಮನೆ ಗವಿಪುರಂ ಅಲ್ಲಿ ಇತ್ತು. ಆ ಗವಿಪುರಂ ಪಕ್ಕದಲ್ಲೆಲ್ಲ ಹೊಲಗಳಿತ್ತು. ಸರಿ, ಮಾಸ್ತಿ ಹಂಗೆ ಹೋಗ್ತಾರೆ, ಯಾರೋ ಒಬ್ರು ಹಳ್ಳಿ ಗೌಡ ಅಲ್ಲಿ ಬಂದು ಕೂತಿದ್ದಾರೆ. ಅವನು ಏನಕ್ಕೆ ಕಾಯ್ತಾ ಇದೀಯಪ್ಪ ಅಂತ ಹೇಳ್ತಾರೆ. ಅವಾಗ ಅವನು ಹೇಳ್ತಾನೆ, ಸ್ವಾಮಿ, ರಾಮ ಸೀತೆ ಲಕ್ಷ್ಮಣ ವನವಾಸ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ರಂತೆ, ಈ ಬಾವಿನಲ್ಲೇ ಅವ್ರು ನೀರು ಸೇದಿದ್ರಂತೆ, ಮತ್ತು ಅವರು ಪ್ರತಿ ಶ್ರೀರಾಮನವಮಿಯ ದಿವಸ ಇಲ್ಲಿ ದರ್ಶನ ಕೊಡ್ತಾರೆ ಅಂತ ಒಂದು ಪ್ರತೀತಿ. ನಾನು ಪ್ರತಿ ರಾಮನವಮಿ ದಿವಸನು ಬೆಳಗಿನ ಸಾಯಂಕಾಲ ಇಲ್ಲಿ ಬಂದು ರಾಮ ಸೀತೆ ಕಾಯ್ತೀನಿ. ನನ್ನ ತಾತ ಅವ್ರು ನೋಡಿದ್ರಂತಪ್ಪ, ಪುಣ್ಯವಂತರು ಅವರು. ನಮಗೆಲ್ಲಿ ಆ ಪುಣ್ಯ ಇದೆ, ಕಾಣಿಸಿಲ್ಲ. ಇಷ್ಟು ವರ್ಷ ಆಗ್ಲೇ ಅವ್ರಿಗೆ 70 ವರ್ಷ ದಾಟಿರ್ಬೇಕು. ನಾನು 50 ವರ್ಷದಿಂದಲೂ ಬರ್ತಾ ಇದ್ದೀನಿ, ಇಲ್ಲಿ ಕಾಣಿಸಿಲ್ಲ ನನಗೆ. ಅಂದ್ರೆ ನಂಬಿಕೆ ನೋಡಿ, 50 ವರ್ಷ ಕಾಣಿಸಿಲ್ಲ ಅಂದ್ರೆ ಬರ್ತಾನೆ ಅವನು, ನಂಬಿಕೆ ಅದು. ಹಿಂಗೆ ಮಾತಾಡ್ತಾ ಕೂತಿರ್ತಾರೆ. ಮಾಸ್ತಿನು ರಾಮಾಯಣದ್ದೇನು ಕಥೆಗಳು ಹೇಳ್ತಾ ಇರ್ತಾರೆ. ಅಲ್ಲಿ ಇಬ್ರು ಹುಡುಗ ಹುಡುಗಿ ಬಂದು ಅಲ್ಲಿ ಬಗ್ ನೋಡ್ತಾ ಇದ್ದಾರೆ. ಮಾಸ್ತಿ ಕೊಡ್ಲೆ ಅಲ್ಲಿ ತಿರುಗಿ ಹೇಳ್ತಾರೆ, ಇದಾರಲ್ಲ ನೋಡಿ ರಾಮ ಸೀತೆ ಅಲ್ಲಿ ಅಂತ ಹೇಳಿ. ಅವನು ಮುಲ್ಕ ಹೇಳ್ತಾನೆ, ಸ್ವಾಮಿ ನೀವು ತಪ್ಪು ತಿಳ್ಕೊಂಡಿದ್ರ, ಅವ್ರು ನನ್ ಮಗ ಸೊಸೆ, ಅವರು ಮಧ್ಯಾಹ್ನ ಊಟದ ಟೈಮ್ ಆಯ್ತು ಅಂತ ಕರಿಯಾಗಿ ಬಂದಿದ್ದಾರೆ. ನೀವ್ ಯಾರೋ ಅಪರಿಚಿತರು ನನ್ನ ಜೊತೆಗೆ ಮಾತಾಡ್ತಾ ಕೂತಿದ್ರಿ, ಅದಕ್ಕೆ ಬರಕ್ ಸಂಕೋಚ ಪಟ್ಬಿಟ್ಟು ದೂರದಲ್ಲಿ ನಿಂತಿದ್ದಾರೆ ಅಂತಾರೆ. ಅವಾಗ ಮಾಸ್ತಿ ಹೇಳ್ತಾರೆ, ಇದು ನಂಗೆ ಬಹಳ ಮುಖ್ಯವಾದ ಮಾತು. ರಾಮ ಸೀತೆ ಕಿರೀಟ ಬಿಲ್ಲು ಬಾಣ ಇಟ್ಕೊಂಡೇ ದರ್ಶನ ಕೊಡ್ಬೇಕು ಅಂತಿಲ್ಲ, ಈ ರೂಪದಲ್ಲೂ ದರ್ಶನ ಕೊಡ್ತಾರೆ ಸೀತೆ. ಸೊ ಅವರೇ ರಾಮ ಸೀತೆ, ನೀನೇ ಜನಕ ಮಹಾರಾಜ, ನಾನೇ ದಶರಥ ಅಂತ ನಮ್ಮ ನಾಡು ರಾಮಾಯಣವನ್ನ ಕಲ್ಪಿಸ್ಕೊಂಡ ರೀತಿ. ರಾಮ ಸೀತೆ ಯಾರೋ ಬೇರೆ ಅಲ್ಲ, ಅವ್ರು ನಮ್ಮ ನಡುವೆನೆ ಇದೆ. ಹೀಗಾಗಿ ನಮ್ಮಲ್ಲಿ ಪೌರಾಣಿಕ ನಾಟಕಗಳು ಶುರುವಾದ್ರೆ ಸಂಪೂರ್ಣ ರಾಮಾಯಣ ನಾಟಕ. ಸಂಪೂರ್ಣ ರಾಮಾಯಣ ಎಲ್ಲಿಗೆ ಅಂತಂದ್ರೆ, ಅದು ಸಾಯಂಕಾಲ 6 ಗಂಟೆಗೆ ಶುರುವಾದ್ರೆ ಬೆಳಿಗ್ಗೆ 6 ಗಂಟೆವರೆಗೂ ನಡೆಯುತ್ತೆ. ಶ್ರೀರಾಮ ಪಟ್ಟಾಭಿಷೇಕ, ಉತ್ತರ ರಾಮಾಯಣವನ್ನ ನಮ್ಮ ನಾಟಕಗಳು ಯಾವತ್ತೂ ಒಪ್ಕೊಂಡಿಲ್ಲ. ಶ್ರೀರಾಮ ಪಟ್ಟಾಭಿಷೇಕಕ್ಕೆ ನಿಲ್ಲೋದು, ಶ್ರೀರಾಮ ಪಟ್ಟಾಭಿಷೇಕಕ್ಕೆ ನಿಲ್ಲೋದು. ಶ್ರೀರಾಮ ಪಟ್ಟಾಭಿಷೇಕ ಆಗಬೇಕಾದ್ರೆ ಸೂರ್ಯೋದಯ ಆಗ್ಬೇಕು. ಇದು ನಂಬಿಕೆ. ಸೂರ್ಯೋದಯ 6:40 6:40 ನಾಟಕ ಹೇಳೋದು. ಅಲ್ಲಿ ಆ ಕಡೆ ಸೂರ್ಯ ಮುಳುಗ್ತಾ ಇರುವಾಗ ಇಲ್ಲಿ ಶ್ರೀರಾಮನ ಸಂಕೀರ್ತನೆಯನ್ನ ಹಾಡಿ ಮುಗಿಸ್ಬೇಕು. ಕಮಿಂಗ್ ಬ್ಯಾಕ್ ಟು ಡಾಕ್ಟರ್ ರಾಜ್ಕುಮಾರ್, ಈ ತರದ ಪರಂಪರೆಯಿಂದ ಬಂದು ನಮ್ಮ ಆರಂಭದಿಂದಲೇ ರಾಮಾಯಣದ ಕಥೆಗಳು ಮೂಕಿ ಚಿತ್ರದಲ್ಲಿ ಕೂಡ ಬಂತು. ಮೂಕಿ ಚಿತ್ರದಲ್ಲಿ ಕೂಡ ನಮ್ಮಲ್ಲಿ ರಾಮಾಯಣವನ್ನು ತೆಗೆಯುವ ಪ್ರಯತ್ನಗಳು ನಡೀತು. ನಾವು ಇತಿಹಾಸದ ದಾಖಲೆಯ ದೃಷ್ಟಿಯಿಂದ ಕನ್ನಡ ಚಿತ್ರರಂಗ ಆರಂಭ ಆಗಿದ್ದೇನೆ ರಾಮಾಯಣ ಕಥೆಯನ್ನು ಆಧರಿಸಿದ ವಾಕ್ಚಿತ್ರ. ಅದು ಸತಿ ಸುಲೋಚನ ಇಂದ್ರಜಿತುವಿನ ಹೆಂಡತಿ. ಅದರಲ್ಲಿ ರಾವಣನ ಪಾತ್ರವನ್ನ ನಾಗೇಂದ್ರ ರಾಯರು ಮಾಡಿದ್ರು. ಇದಾದ ಮೇಲೆ ನಮ್ಮಲ್ಲಿ ಒಂದು ಪರಂಪರೆ ಬಂತು. ರಾಜ್ಕುಮಾರ್ ಅವರು ಅಭಿನಯಿಸಿದ ಮೊದಲ ರಾಮಾಯಣದ ಚಿತ್ರ ಅಂದ್ರೆ ಭೂಕೈಲಾಸ. 1958ನೇ ಇಸ್ವಿನಲ್ಲಿ ಬಂತು. ಇದು ಸುಬ್ಬಯ್ಯ ನಾಯ್ಡು ಅವರ ಕಂಪನಿಯಲ್ಲಿ ಬಹಳ ಪ್ರಸಿದ್ಧವಾದಂತಹ ನಾಟಕ ಭೂಕೈಲಾಸ. ಇದು 43ನೇ ಇಸ್ವಿಯಲ್ಲಿ ತಮಿಳಲ್ಲಿ ಸಿನಿಮಾ ಆಗಿತ್ತು. ತಮಾಷೆ ಅಂದ್ರೆ ಅದರಲ್ಲಿ ಅಭಿನಯಿಸಿದವರು ಯಾರಂದ್ರೆ ನಾಗೇಂದ್ರ ರಾಯರು, ಸುಬ್ಬಯ್ಯ ನಾಯ್ಡು, ಲಕ್ಷ್ಮೀಬಾಯಿ. ಆಗ ತಮಿಳು ಪತ್ರಿಕೆಗಳಲ್ಲಿ ಒಂದು ಲೇಖನ ಕೂಡ ಬಂದಿತ್ತು. ಇದರ ನಿರ್ದೇಶಕರು ಕನ್ನಡದವರು, ಇದರ ಕಲಾವಿದರು ಕನ್ನಡದವರು, ಭಾಷೆ ಮಾತ್ರ ತಮಿಳು, ಹೆಂಗ್ ತಮಿಳು ಸಿನಿಮಾ ಆಗತ್ತೆ ಅಂತೇಳಿ. ಅದು ಕನ್ನಡ ತಮಿಳು ಎರಡರಲ್ಲೂ ಒಟ್ಟಿಗೆ ಮಾಡ್ಬೇಕು ಅನ್ಕೊಂಡು ಸಿನಿಮಾ. ಆದ್ರೆ ಕನ್ನಡ ವರ್ಷನ್ ಬಿಡುಗಡೆ ಆಗಲಿಲ್ಲ, ತಮಿಳು ವರ್ಷನ್ ಮಾತ್ರ ಬಿಡುಗಡೆ ಆಗಿದೆ. ಇವತ್ತಿಗೂ ಭೂ ಕೈಲಾಸ 43ನೇ ಇಸ್ವಿ ನೆಟ್ಟಲ್ಲಿ ಸಿಕ್ಕುತ್ತೆ ನಿಮ್ಗೆ. ನಾಗೇಂದ್ರ 43ರಲ್ಲಿ 54ರಲ್ಲಿ ರಾಜ್ಕುಮಾರ್ ಚಿತ್ರರಂಗಕ್ಕೆ ಬರ್ತಾರೆ. 58ರಲ್ಲಿ ಭೂ ಕೈಲಾಸ ಸಿನಿಮಾ ಬರುತ್ತೆ. ಇದು AVM ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾ. ಇದು
AVM ಆ ಕಾಲಕ್ಕೆ ಬಹಳ ದೊಡ್ಡ ಕಂಪನಿ, ಮತ್ತು ರಾಜ್ಕುಮಾರ್ನ ತೆರೆಗೆ ತಂದದ್ದು ಬೇಡ್ರ ಕಣ್ಣಪ್ಪ ಮೂಲಕ AVM ಕಂಪನಿನೇ. ಇದು ಕೆ ಶಂಕರ್ ಅದನ್ನ ನಿರ್ದೇಶನ ಮಾಡ್ತಾರೆ. ಈ ಕೆ ಶಂಕರ್ ಸುಮಾರು ತಮಿಳು ಪೌರಾಣಿಕ ಸಿನಿಮಾಗಳನ್ನ ಮಾಡಿದ್ದಾರೆ. ಇದರಲ್ಲಿ ರಾಜ್ಕುಮಾರ್ ಅವರು ರಾವಣನ ಪಾತ್ರವನ್ನ ರಾವಣನ ಪಾತ್ರವನ್ನು ಮಾಡಕ್ ಶುರು ಮಾಡ್ತಾರೆ. ವಿಶೇಷ ಏನಂದ್ರೆ ಭೂಕೈಲಾಸ ರಾವಣನೇ ಬಹಳ ಮುಖ್ಯ. ಭೂಕೈಲಾಸದ ಕಥೆಯೇ ಗೋಕರ್ಣಕ್ಕೆ ಆತ್ಮಲಿಂಗವನ್ನು ತಗೊಂಡು ಬರೋದು, ಅದನ್ನ ಎತ್ತೋದಕ್ಕೆ ಇವರು ಪ್ರಯತ್ನ ಪಡ್ತಕ್ಕಂಥದ್ದು, ಈ ತರದ ಕತೆ. ಬಿ ಸರೋಜಾದೇವಿ ಪಾರ್ವತಿ ಪಾತ್ರವನ್ನು ಮಾಡಿದ್ರು, ಮಂಡೋದರಿ ಪಾತ್ರವನ್ನು ಜಮುನಾ ಮಾಡಿದ್ರು, ಜಮುನಾ ಪಾತ್ರವನ್ನು ಮಾಡಿದ್ರು. ಇದು ನೇರವಾದ ರಾಮಾಯಣದ ಕಥೆನೇನು ಇಲ್ಲ. ತನ್ನ ತಾಯಿ ಕೈಕಸಿಗಾಗಿ ಅವನು ಆತ್ಮಲಿಂಗ ತಗೊಂಡ್ಬರ್ತಾನೆ ಅಂತ ಹೋಗ್ತಾನೆ. ಅವನ ದಾರಿಯಲ್ಲಿ ಮಂಡೋದರಿನ ಮದುವೆ ಆಗ್ತಾನೆ ಅವನು. ಆಮೇಲೆ ಬರ್ತೋ ದಾರಿಯಲ್ಲಿ ಅದೊಂದು ಪ್ರಸಂಗ ಇದೆ ಅಲ್ಲಿ, ಮಯಾಸುರನ ಮಗಳು ಮಂಡೋದರಿ, ಈ ತರದ ಕಥೆ ಬರುತ್ತೆ ಇದರಲ್ಲಿ. ರಾಜ್ಕುಮಾರ್ ಅವ್ರಿಗೆ ಅದು ಅವ್ರು ನೆನಪು ಮಾಡ್ಕೊಡುವಾಗ, ನಾನು ಈ ಸಿನಿಮಾ ಬಗ್ಗೆ ಮಾತಾಡುವಾಗ ಅವ್ರಿಗೆ ಅವ್ರ ತಂದೆ ರಾವಣನ ಪಾತ್ರ ಮಾಡ್ತಾ ಇದ್ರು. ಹೌದಾ? ನಾಟಕಗಳೆಲ್ಲ ಅವ್ರಿಗೆ ಏನು ಅಂದ್ರೆ ಒಂದು ಮಾತಾ ರಾಜ್ಕುಮಾರ್ ಒಂದು ಮಾತು ಒಳಗೆ ಹೇಳೋದು, ಇದು ಅಬ್ಬರ್ಸ ರಾವಣ ಅಲ್ಲಪ್ಪ, ಇದ್ರಲ್ಲಿ ರಾವಣನ ನಾಯಕ ಭೂಕೈಲಾಸದಲ್ಲಿ. ಅದ್ರಲ್ಲಿ ಒಂದು ಬಹುಶಃ ನಾರದ ಜೊತೆಗೆ ಒಂದೊಂದು ಸಣ್ಣ ಜಗಳ ಬೀಳತ್ತೆ, ಅದು ಬಿಟ್ರೆ ಅವನು ಆತ್ಮಲಿಂಗ ತಗೊಂಡು ಬರ್ತಾ ಇರುವಾಗ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಇದಕ್ಕೆ. ಏನು ಅಂದ್ರೆ ಸಿನಿಮಾ ಎಡಿಟಿಂಗ್ ಎಲ್ಲ ಮುಗಿದ್ಬಿಡತ್ತೆ. ಕನ್ನಡ, ತಮಿಳು, ತೆಲುಗು 3 ಭಾಷೆಯಲ್ಲೂ ಏಕಕಾಲಕ್ಕೆ ಚಿತ್ರೀಕರಣಗೊಂಡ ಸಿನಿಮಾ ಇದು. ಸೊ ಇದು ಹೆಂಗೆ ಅಂತಂದ್ರೆ NTR ರಾವಣ ತೆಲುಗಿನಲ್ಲಿ, ರಾಜ್ಕುಮಾರ್ ಅಭಿನಯಿಸಿದ ಶಾರ್ಟ್ ಮುಗಿದ ಕೂಡಲೇ NTR ಅಭಿನಯಿಸ ಅದೇ ಸೆಟ್ ಅಲ್ಲಿ. ಈ ತರದಲ್ಲಿ ಏಕಕಾಲದಲ್ಲಿ ಶೂಟಿಂಗ್ ಆಗಿದೆ. ಅಲ್ಲಿ ಡೈರೆಕ್ಟರ್ ಬೇರೆ? ಹೌದು, ಡೈರೆಕ್ಟರ್ ಒಬ್ಬರೇ, ಕೆ ಶಂಕರ್. ಕೆ ಶಂಕರ್ ಡೈರೆಕ್ಟರ್. ಕೆಲವು ಕಲಾವಿದರು 3 ಭಾಷೆಗೂ ಕಾಮನ್. ಜಮುನಾ ಎಲ್ಲ 3 ಭಾಷೆ, ಜಮುನಾ, ಸರೋಜಾದೇವಿ 3 ಭಾಷೆ ಕಾಮನ್. ನೋಡಿ, ರಾಜ್ಕುಮಾರ್ ಕಾಂಪ್ರಮೈಸ್ ಮಾಡಿದ್ರೆ ಇಂಥ ಕಡೆನೆ ಮಾಡ್ಕೋಬಹುದಾಯ್ತು. 3 ಭಾಷೆಲ್ಲ ನಾನು ಮಾಡ್ತೀನಿ ಅಂದ್ರೆ ಅವ್ರು ಯಾರು ಬೇಡ ಅಂತಿರ್ಲಿಲ್ಲ. ಮತ್ತೆ ಹಂಗ್ ಮಾಡೋದ್ರಲ್ಲಿ ಅವ್ರಿಗೆ ಲಾಭ ಇತ್ತು. ಅಂದ್ರೆ ಅವ್ರು ಕನ್ನಡಕ್ಕಾಗೆ 58 ಅಂದ್ರೆ ಅವ್ರು 4 ವರ್ಷ ಆಗಿದೆ ಚಿತ್ರರಂಗದಲ್ಲಿ. ಆಗ್ಲೇನೆ ಅವ್ರನ್ನ ಕನ್ನಡ ಮಾತ್ರ ಅಭಿನಯಿಸ್ತೀನಿ ಅನ್ನೋ ಗಟ್ಟಿ ನಿರ್ಧಾರ ತಗೊಂಡು. ಇಲ್ಲಿ ಒಂದು ಪ್ರಸಂಗ, ಕಲ್ಯಾಣ್ ಕುಮಾರ್ ನಾರ್ದ ಇದ್ರಲ್ಲಿ. ಸೊ ಪಾರ್ವತಿಯನ್ನ ಅವನು ಕರ್ಕೊಂಡು ಬರ್ತಾನೆ. ಪಾರ್ವತಿಯನ್ನು ದಾನ ಕೊಟ್ಬಿಡ್ತಾನೆ ಈಶ್ವರ ರಾವಣನಿಗೆ, ಭಕ್ತ ಅನ್ನುವ ಕಾರಣಕ್ಕೆ. ಅವನು ಕೈಲಾಸ ಪರ್ವತದ ಕೆಳಗೆ ಕೈ ಇಟ್ಟು ಇದ್ ಮಾಡ್ತಾನೆ ಅನ್ನುವ ಇದ್ರಲ್ಲಿ. ಆಗ ನಾರದ ತಪ್ಪಿಸ್ಬೇಕು ಪಾರ್ವತಿಯನ್ನ. ಇದು ನಾರದನ ಇಂಟೆನ್ಷನ್. ಮೇಪ ಚಟ್ಟಿ ಅವೆಲ್ಲ ನೋಡ್ತಾರೆ. ಒಂದು ಆ ಕಾಲದಲ್ಲಿ ಏನು ಅಂದ್ರೆ ಪೌರಾಣಿಕ ಸಿನಿಮಾ ಒಂದು 3 ಗಂಟೆ ಇರ್ಬೇಕು, ಇಲ್ಲದ ಜನ ಗಲಾಟೆ ಮಾಡೋರು. ಒಂದು 5 ನಿಮಿಷ ಬೆಳೆಸೋಣ ಸಿನಿಮಾನ ಅಂತ ಅನ್ಬಿಟ್ಟು. ನೋಡಿ, ರಾಮಾಯಣ ಬರಲ್ಲ ಭೂಕೈಲಾಸದಲ್ಲಿ, ರಾಮನೂ ಬರಲ್ಲ, ಸೀತೆನೂ ಬರಲ್ಲ. ಅದು ಬರೀ ರಾವಣಕ್ಕೆ ಸಂಬಂಧಪಟ್ಟ. ಒಂದ್ 5 ನಿಮಿಷ ಇಡೀ ರಾಮಾಯಣದ ಕಥೆ ಹೇಳ್ಬಿಡೋಣ ಅದರಲ್ಲಿ, ಹಾಡಲ್ಲಿ. ಒಂದು ಹಾಡು ಯಾರು ಬರೀತೀರಿ? ಡಿ ನರಸರಾಜು ಅಂತ ಹೇಳಿ ತೆಲುಗಲ್ಲಿ ಬರೀತಾ ಇರ್ತಾರೆ. ಅವರು ಹೇಳ್ತಾರೆ, 5 ನಿಮಿಷ ರಾಮಾಯಣ ಬರೆಯೋದು ಹುಚ್ಚ ನಿಮ್ಗೆ ಏನಾದ್ರೂ, ಹಂಗೆ ಯಾವನಾರ ಬರೆದ್ರೆ ನಾನು ಪೆನ್ನನ್ನು ಬಿಸಾಕ್ಬಿಡ್ತೀನಿ, ನಾನು ಬರೆಯಲ್ಲ ಇನ್ಮೇಲೆ ಯಾವತ್ತು ಅಂತಾರೆ. ಕನ್ನಡದಲ್ಲಿ ಕುರಾಸಿ ತರಣಶಾಸ್ತ್ರಿಗಳು ಬರಿತಾ ಇರ್ತಾರೆ, ನಾನು ಬರಿತೀನಿ. ರಾಮನ ಅವತಾರ, ರಘುಕುಲ ಸೋಮನ ಅವತಾರ ಬರೆದಿದ್ದಾರೆ ಅವರು. 5 ನಿಮಿಷದಲ್ಲಿ ಇಡೀ ರಾಮಾಯಣದ ಕಥೆಯನ್ನ ಕಟ್ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ಆಮೇಲೆ 12 ಭಾಷೆನವರು ಬರೀತಾರೆ, ಇವರು ಬರೆದಿದ್ದ ಇನ್ಸಿಡೆಂಟ್ಸ್ ಗಳನ್ನ ಇಟ್ಕೊಂಡು. ಇದು ಕುರಾಸಿ ಅವರ ಜೀವನದಲ್ಲಿ ಕೂಡ ಈ ಭೂಕೈಲಾಸ ದೊಡ್ಡ ಟರ್ನಿಂಗ್ ಪಾಯಿಂಟ್. ಅಂದ್ರೆ ಇವರು ಈ ಸಿನಿಮಾ ಮಾಡೋದನ್ನ ನೋಡಿ ಸಿಂಗಾಪುರದಿಂದ ಶಾ ಬ್ರದರ್ಸ್ ಅಂತ ಬಂದಿರ್ತಾರೆ. ಅವರು ಒಂದು ಸಿಂಗಾಪುರ್ಗೆ ಯೂನಿಟ್ ಅನ್ನ ಶುರು ಮಾಡಬೇಕು ಅಂತ ಇರ್ತಾರೆ. ಅವರು ಕುರಾಸಿಯನ್ನ ಕರ್ಕೊಂಡು ಹೋಗ್ತಾರೆ. ಕುರಾಸಿ 4 ಸಿಂಗಾಪುರದ ಸಿನಿಮಾಗಳ ನಿರ್ದೇಶನ ಮಾಡ್ತಾರೆ ಸಿಂಗಾಪುರದಲ್ಲಿ ಆ ಕಾಲದಲ್ಲಿ. ಸೊ ಇದಕ್ಕೂ ಕೂಡ ಈ ಭೂಕೈಲಾಸ ಕಾರಣ ಆಗುತ್ತೆ. ಹಂಗಾಗಿ ಇದು ಬಹಳ ಚಾರಿತ್ರ್ಯ, ಕನ್ನಡಕ್ಕೆ ಬಹಳ ಮುಖ್ಯವಾದಂತಹ ಸಿನಿಮಾ ಇದು. ಆ ಟೈಮ್ ನಲ್ಲೇ ಆ ರೀತಿ ಸಿಂಗಾಪುರದ ಗ್ರೇಟ್ ಥಿಂಗ್.